ರಾಜ್ಯದಲ್ಲಿ ರಾಜಕೀಯ ಸುದ್ದಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತದೆ. ಪ್ರಮುಖವಾಗಿ ಟಿವಿ9 ಇವತ್ತು ಇಂಟ್ರೆಸ್ಟಿಂಗ್ ಅಂತ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತು. ಅದರಲ್ಲೂ 56 MLAಗಳು ನಿನ್ನೆ ಒಂದು ಔತಣ ಕೂಟವನ್ನ ಮಾಡಿದ್ರು. ಬಹುತೇಕ ಮಂದಿ ಅದರಲ್ಲಿ ಫಸ್ಟ್ ಟೈಮ್ MLAಗಳಾಗಿದ್ರು. ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ಒಂದು ಸಭೆಯನ್ನ ಮಾಡಿದ್ದು ಈಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಒಂದು ಕಡೆಗೆ ಅಹಿಂದ ಲೆಕ್ಕಾಚಾರಗಳಿದೆ, ಇನ್ನೊಂದು ಕಡೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ಗಳು ಕೂಡ ಆಗ್ತಾ ಇದೆ. ಈ 56 ಮಂದಿ ಶಾಸಕರಲ್ಲಿ ಬಹುತೇಕರು ಒಕ್ಕಲಿಗರು ಮತ್ತೆ ಲಿಂಗಾಯತರ ಹೆಚ್ಚಾಗಿದ್ರು ಅಂತ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ. ಇದರ ಜೊತೆಗೆ ಇದನ್ನ ಆಯೋಜನೆ ಮಾಡಿದ್ಯಾರಪ್ಪ ಅಂದ್ರೆ ರವಿ ಗಣಿಗ ಮತ್ತು ಶಿವಗಂಗಾ ಬಸವರಾಜ್ ಇಬ್ರು ಕೂಡ DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಆಪ್ತ ಭಾಗದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಈ ಒಂದು ಸಭೆಗೆ ಅಥವಾ ಈ ಒಂದು ಶಾಸಕರ ಮೀಟಿಂಗ್ಗೆ ಹೊಸ ಲೆಕ್ಕಾಚಾರಗಳು ಕೂಡ್ಕೋತಾ ಇದೆ. ಅಚ್ಚರಿ ಅಂದ್ರೆ ಈ ಸಭೆಗೆ ವಿಜಯೇಂದ್ರ ಮತ್ತೆ ಸಂತೋಷ್ ಲಾಡ್ ಕೂಡ ಹೋಗಿದ್ರು, ಆದ್ರೆ ಅದು ಬೇರೆ ಕಾರಣಕ್ಕೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಹಾಗಾದ್ರೆ ನಿನ್ನೆ ಸಭೆ ಯಾಕೆ ನಡೀತು, ಅದರ ಬಗ್ಗೆ ನಾಯಕರು ಏನು ಹೇಳಿದ್ರು, ಈ ಸಭೆಯ ಉದ್ದೇಶ ಏನಾಗಿತ್ತು ನೋಡೋಣ. ಬನ್ನಿ. ರಾಜಕಾರಣ ಚರ್ಚೆ ಮಾಡ್ತಾ ಇರ್ತೀವ ಎಲ್ಲ MLAಗಳು ಸೇರ್ಕೊಂಡಾಗ. ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ, ಪ್ಯೂರ್ಲಿ ಊಟ ನಮ್ಮ ವಿಜೇಂದ್ರಣ್ಣ ಬಂದಿರೋ. ಸರ್ಕಾರ ಏನೋ ಸುಭದ್ರ ಆಗಿದೆ, ಆದ್ರೆ ಅಧಿಕಾರದ ಆಸೆ ಅನ್ನೋದು ಇನ್ನೂ ಜೀವಂತವಾಗಿಯೇ ಇದೆ. ಒಂದಲ್ಲ ಒಂದು ರೂಪದಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಕಾಂಗ್ರೆಸ್ ಮನೆಯೊಳಗೆ ಕುರ್ಚಿಗಾಗಿ ಆಟ ನಾನಾ ಸ್ವರೂಪ ಪಡಿತಿದೆ. ಡಿನ್ನರ್ ಮೀಟಿಂಗ್, ಸಮಾವೇಶ, ನಿವಾಸದಲ್ಲಿ ಸಭೆ, ಹೀಗೆ ಹಲವು ರೀತಿಯಲ್ಲಿ ಪಾಲಿಟಿಕ್ಸ್ ನಡೀತಾನೆ ಇದೆ. ಇದೀಗ ಮೂರೂ ಪಕ್ಷದ ಶಾಸಕರ ಔತಣಕೂಟ ಸಂಚಲನ ಸೃಷ್ಟಿಸಿದೆ, ನಾನಾ ವಿಶ್ಲೇಷಣೆಗೂ ಕಾರಣವಾಗಿದೆ. ನಿನ್ನೆ ಔತಣಕೂಟದಲ್ಲಿ 56ಕ್ಕೂ ಹೆಚ್ಚು ಲಿಂಗಾಯತ, ಒಕ್ಕಲಿಗ ಶಾಸಕರು ಭಾಗಿಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕೈನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಮಹತ್ವದ ಬೆಳವಣಿಗೆ. ಮೂರು ಪಕ್ಷ ಔತಣಕೂಟ, 56 ಶಾಸಕರು ಭಾಗಿ. ಒಂದು ಮೀಟಿಂಗ್, 2 ಟಾರ್ಗೆಟ್. ಏನಿದು ತಂತ್ರ? ಹೌದು, ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಶಾಸಕರ ಸಭೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಶರಣಗೌಡ ಕಂದಕೂರು, ಶಿವಗಂಗಾ ಬಸವರಾಜ ಆಯೋಜಿಸಿದ್ದ ಸಭೆಗೆ ಮೂರು ಪಕ್ಷದ ಶಾಸಕರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ 56ಕ್ಕೂ ಹೆಚ್ಚು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರು ಭಾಗಿಯಾಗಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಸಭೆಯಲ್ಲಿ ಹೆಚ್ಚು ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರೇ ಭಾಗಿಯಾಗಿರೋದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮಾತನಾಡಿ, ಎಲ್ಲರೂ ಸೇರಿದ್ದೀವಿ ಅಂದ್ರೆ ರಾಜಕೀಯ ಮಾತನಾಡದೇ ಇರ್ತೀವ ಅಂದಿದ್ದಾರೆ. ರಾಜಕಾರಣ ಚರ್ಚೆ ಮಾಡ್ತಾ ಇರ್ತೀವ ಎಲ್ಲ MLAಗಳು ಸೇರ್ಕೊಂಡಾಗ, ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ, ಪ್ಯೂರ್ಲಿ ಊಟ. ಕಾಂಗ್ರೆಸ್ ಪವರ್ ಪಾಲಿಟಿಕ್ಸ್ ನಲ್ಲಿ ಇದೀಗ ಜಾತಿ ಸಮೀಕರಣದ ಸಮರವು ನಡೀತಿದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ನಾಯಕರ ಸಭೆ ಮಾಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನಿದು ಜಾತಿ ಸಮೀಕರಣ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಇದೀಗ ಅಹಿಂದ ಒಕ್ಕೂಟಕ್ಕೆ ಕೌಂಟರ್ ಆಗಿ ಲಿಂಗಾಯತ, ಒಕ್ಕಲಿಗ ಧ್ರುವೀಕರಣಕ್ಕೆ ಪ್ಲಾನ್ ಮಾಡಲಾಗ್ತಿದ್ಯಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಅಹಿಂದಕ್ಕೆ ಪರ್ಯಾಯವಾಗಿ ಶಕ್ತಿ ಪ್ರದರ್ಶನ ಮಾಡೋಕೆ ಮೂರೂ ಪಕ್ಷದ ಲಿಂಗಾಯತ, ಒಕ್ಕಲಿಗ ನಾಯಕರ ಔತಣಕೂಟ ನೆಪದಲ್ಲಿ ಸಭೆ ಮಾಡಲಾಯ್ತಾ ಅನ್ನೋ ವಿಶ್ಲೇಷಣೆಯೂ ನಡೀತಿದೆ. ಮೂರೂ ಪಕ್ಷದ ಮೊದಲ ಬಾರಿಯ ಶಾಸಕರ ಸಭೆ ಮೂಲಕ ಲಿಂಗಾಯತ, ಒಕ್ಕಲಿಗ ನಾಯಕರ ಒಗ್ಗೂಡುವಿಕೆ ತಂತ್ರ ನಡೆಸಲಾಗ್ತಿದ್ಯಾ ಅನ್ನೋ ಮಾತು ಕೇಳಿ ಬಂದಿದೆ. ಇನ್ನು ಸಭೆ ಮಾತ್ರ ಅಲ್ಲ, ಕೆಲ ದಿನಗಳ ಹಿಂದೆ ವಿನಯ್ ಕುಲಕರ್ಣಿ ನಿವಾಸದಲ್ಲೂ ಲಿಂಗಾಯತ ನಾಯಕರು ಸಭೆ ಸೇರಿದ್ರು. 15ಕ್ಕೂ ಹೆಚ್ಚು ಶಾಸಕರಿಂದ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಮೀಟಿಂಗ್ ಮಾಡಲಾಗಿತ್ತು. ನಮ್ಮ ವಿಜೇಂದ್ರಣ್ಣ ಬಂದಿದ್ರು, ಒಂದು 2 ಅವರ್ ಇದ್ರು. ಈ ತರ ಕೇಳಿ ಅದ್ ಬಿಟ್ಬಿಟ್ಟು ಬೇರೆ ರಾಜಕೀಯ ಮಾತಾಡ್ರೆ ಅದು ಮಾಡಿದ್ರೆ ಫಸ್ಟ್ ಟೈಮರ್ ನಾವು ಯಾರು ಇದ್ವಿ, ಊಟ ಮಾಡಿದ್ವಿ ಎದ್ದು ಬಂದು ಅವರು ಫಸ್ಟ್ ಟೈಮರ್ ಅಲ್ವೇನ್ರಿ. ಔತಣಕೂಟ ನೆಪದಲ್ಲಿ ಜೆಡಿಎಸ್ ನಾಯಕರನ್ನ ಸೆಳೆಯೋ ತಂತ್ರ. ಕಾಂಗ್ರೆಸ್ನಲ್ಲಿ ತೆರೆಮರೆಯಲ್ಲೇ ಆಪರೇಷನ್ ಹಸ್ತ ನಡೀತಿದೆ. ಈ ಬಗ್ಗೆ ಖುದ್ದು ಡಿಸಿಎಂ ಡಿಕೆಶಿಯೇ ಹೇಳಿದ್ರು. ನನ್ನ ಬಳಿ ಹಲವರು ಸಂಪರ್ಕದಲ್ಲಿದ್ದಾರೆ, ಎಲ್ಲವನ್ನೂ ಚರ್ಚೆ ಮಾಡ್ತಿದ್ದೀನಿ ಅಂದಿದ್ರು. ಇದೀಗ ಪಕ್ಷಾತೀತವಾಗಿ ಮೊದಲ ಬಾರಿ ಶಾಸಕರಿಗೆ ಸಭೆಗೆ ಆಹ್ವಾನ ಮಾಡಿರೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಅನುಕೂಲ ಆಯ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಸಭೆಯಲ್ಲಿ ಪ್ರಮುಖ ಜೆಡಿಎಸ್ ಶಾಸಕರ ಜೊತೆಯೂ ಮಾತುಕತೆ ಮಾಡಲಾಗಿದೆ ಎನ್ನಲಾಗಿದೆ.
ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರವೂ ನಡೀತಿದೆ. ನಿನ್ನೆ 3 ಪಕ್ಷದ ಮೊದಲ ಬಾರಿಯ ಶಾಸಕರ ನೆಪದಲ್ಲಿ ಒಕ್ಕಲಿಗ ನಾಯಕರನ್ನ ಜೊತೆಯಾಗಿಸೋಕೆ ರಣತಂತ್ರ ನಡೆದಿದೆ ಎನ್ನಲಾಗ್ತಿದೆ. ಜಾತಿ ಸಮೀಕರಣವನ್ನ ಮತ್ತಷ್ಟು ಪ್ರಬಲಗೊಳಿಸೋ ದೃಷ್ಟಿಯಿಂದಲೇ ಸಭೆಯಲ್ಲಿ ಹೆಚ್ಚು ಲಿಂಗಾಯತ ಒಕ್ಕಲಿಗ ಶಾಸಕರು ಭಾಗಿಯಾದರು. ಇದು ಕೇವಲ ಸಭೆಯನ್ನೋಕೆ ಆಗಲ್ಲ, ಇದರಲ್ಲಿ ರಾಜಕೀಯ ಅಂತೂ ಇದ್ದೇ ಇರುತ್ತೆ. ಬ್ಯೂರೋ ರಿಪೋರ್ಟ್, TV9.